ಇದ್ದೀರಾ ಸುವರ್ಣ. ಇದೇನೋ ವಜ್ರ, ಕರುಣ್ ಕರೆದ್ರೆ ಹಸು ಬರ್ತಾ ಇದೆ. ಹಸು ಬಂದಿದೆ ಅಂದ್ಮೇಲೆ ಕರು ಕೂಡ ಹಿಂದೆನೆ ಬಂದಿರುತ್ತೆ. ಕಾವೇರಿ, ನಿನಗೆ ಚೀಟಿಗೆ ಎಷ್ಟಾದ್ರೂ ಮಾನ ಮರ್ಯಾದಿಲ್ವಾ? ಮನೆ ಬಿಟ್ಟು ಓಡಿಸಿದ್ದಾಯ್ತಲ್ಲ, ಮತ್ಯಾವ ಮುಖ ಹೊತ್ಕೊಂಡು ನಮ್ಮ ಮನೆ ಬಾಗ್ಲಿ ಬಂದಿದ್ಯಾ? ಈ ಮನೆ ಯಜಮಾನಿಯಾಗಿ ನಾನು ಹೇಳ್ತಾ ಇದ್ದೀನಿ, ನೀನು ಈ ಮನೆ ಒಳಗಡೆ ಬರಬಾರ್ದು. ನಡಿ. ಈ ಮಾತನ್ನ ನನ್ನ ಗಂಡ ನನಗೆ ಹೇಳಿ. ನಾನು ಮಾತ್ರ ಅಲ್ಲ, ನನ್ನ ಹೆಣ ಕೂಡ ಈ ಮನೆ ಒಳಗಡೆ ಬರೋದಿಲ್ಲ. ಏ ವಜ್ರ, ಅವಳನ್ನ ಆಚೆ ಹೋಗಂತ ಹೇಳ. ಶ್ರಾವಣಿ ಮನೆಗ್ ಬಂದು ಮನೆಗ್ ಬಾ ಅಂತ ಗೋಗಂತ ಕರೆದ್ರಲ್ಲ, ಈಗ ಕರೀರಿ ಕರೀರಿ. ನೀವ್ ಒಳಗ್ ಕರೀರಿ. ಇವನು ಒಳಗ್ ಕರೀಲಿಲ್ಲ ಅಂದ್ರೆ ಏನರ್ಥ? ನೀನು ಮನೆ ಒಳಗ್ ಬರೋದು ಇವನಿಗಿಷ್ಟ ಇಲ್ಲ ಅಂತ ತಾನೆ? ಮತ್ತೆ ಸುಮ್ಮನೆ ನಿಂತಿದೀಯಾ? ಹೊರಟಾಗ. ಅಮ್ಮ ಈ ಮನೇಲಿ ಇರೋದಿಲ್ಲ ಅಂದ್ರೆ ನಾನು ಈ ಮನೇಲಿ ಇರಲ್ಲ. ಅಜ್ಜಿ, ನಾಗಾರ್ಜುನ್ ಈ ಮನೇಲಿ ಇರ್ಬೇಕು. ಅತ್ತೆನೂ ಒಳಗ್ ಕರಿ. ಕವಿತಾ, ನಾನ್ ಹೇಳ್ತಾ ಇದ್ದೀನಲ್ಲ, ಅತ್ತೆನೂ ಒಳಗ್ ಕರಿ. ಸರಿ ಸರಿ, ಇಬ್ರು ಒಳಗ್ ಬನ್ನಿ.
ಶಾಸ್ತ್ರೋಕ್ತವಾಗಿ ನಿಮ್ಮ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡ ನಿಮ್ಮ ಧರ್ಮ ಪತ್ನಿ ನಾನು. ನೀವು ನನ್ನ ನಿಮ್ಮ ಮನೆ ಒಳಗಡೆ ಕರಿತಾ ಇಲ್ಲ. ಯಾವಳೋ ಅಪ್ರೂವಲ್ ಮಾಡಿ ಇನ್ಯಾರೋ ಸೀಲ್ ಹಾಕಿದ್ಮೇಲೆ ನಾನು ನನ್ನ ಮನೆ ಒಳಗಡೆ ಕಾಲಿಡ್ಬೇಕಾ? ಚೆನ್ನಾಗಿದ್ದಾರೆ, ಸಾರ್ಥಕವಾಯ್ತು ನನ್ನ ಬದುಕು. ಇಷ್ಟು ವರ್ಷ ನಾನು ಎಂತ ಬದುಕ್ತೆ, ಎಂತ ಮನುಷ್ಯನ ಜೊತೆ ಬದುಕ್ತೆ ಅಂತ ನೆನೆಸ್ಕೊಂಡ್ರೆ ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಾ ಇದೆ. ಇವತ್ತಿಂದ ನಾನು ಈ ಮನೇಲಿ ಬದುಕ್ತೀನಿ ಅನ್ನೋದಾದ್ರೆ ನನ್ನ ಮಗನಿಗೆ ತಾಯಿಯಾಗಿ ಮಾತ್ರ. ಕವಿತನ್ ತಾಕತ್ತಿನ ಬಗ್ಗೆ ಇಷ್ಟೊತ್ತು ನೀವೆಲ್ಲ ಮಾತಾಡ್ತಾ ಇದ್ರಲ್ಲ, ನೋಡಿದ್ರಲ್ಲ ನಾನು ನಾಗಾರ್ಜುನನ್ನ ಹೇಗ್ ಮನೆಗೆ ಕರೆಸ್ದೆ ಅಂತ. ಇವತ್ತು ಮನೆಗೆ ಕರೆಸಿದ್ದೀನಿ, ನಾಳೆ ನನ್ನ ಮನ್ಸೊಳಗೂ ಕರ್ಸ್ಕೊತೀನಿ. ಅವನ ಮನದನ್ನೆಯಾಗಿ ಈ ಮನೆ ಯಜಮಾನಿಯಾಗಿ ಮೆರಿತೀನಿ. ಅಯ್ಯೋ 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 ನನ್ನ ಬಂಗಾರ. ಅಮ್ಮ, ಏನು ಯೋಚನೆ ಮಾಡ್ತಿದ್ಯಾ? ಇವತ್ತು ಹೊತ್ತು ಮುಳುಗೋದ್ರೊಳಗೆ ಎಷ್ಟೆಲ್ಲ ರಾಮಾಯಣ ನಡೆದು ಹೋಯ್ತಲ್ಲ. ಮೊದಲು ನಾಗಾರ್ಜುನ ಬಂದ, ಆಮೇಲೆ ಕಾವೇರಮ್ಮನವ್ರು ಬಂದರು. ಅವ್ರನ್ನ ಕರ್ಕೊಂಡು ಹೋಗೋದಿಕ್ಕೆ ಅಂತ ಗೌಡ್ರು ಬಂದರು, ಗಲಾಟೆ ಮಾಡಿ ಹೋದ್ರು. ಆಮೇಲೆ ಆ ಘಟವಾಣಿ ಮುದುಕಿ ಬಂದ್ಲು, ಕೂಗಾಡಿ ಹೋದ್ಲು. ಅದಾದ್ಮೇಲೆ ನಾಗಾರ್ಜುನ ಅತ್ತೆ ಮಗಳು ಆ ಸುಪ್ನಾತಿ ಕವಿತಾ ಬಂದ್ಲು ಹೋದ್ಲು. ಅವ್ರು ಹೋಗ್ತಿದ್ದಾಗೆ ಅಮ್ಮನವ್ರನ್ನ ಬಲವಂತ ಮಾಡಿ ಅವ್ರನ್ನ ಮನೆಗೆ ಕಳಿಸ್ದೆ. ಯಾಕೆ ಹಾಗೆ ಮಾಡಿದೆ? ಹೇಳು ಶ್ರಾವಣಿ, ಇಲ್ಲೇ ಇರಬೇಕು ಅಂತ ಬಂದಿದ್ದವ್ರನ್ನ ಕತ್ ಹಿಡಿದು ನೂಕೋ ಥರ ಯಾಕೆ ಅವ್ರನ್ನ ವಾಪಸ್ ಕಳಿಸ್ದೆ? ಇವತ್ತಿ ಮನೆಯಲ್ಲಿ ರಾಮಾಯಣ ನಡೀತಲ್ವಾ, ಹಾಗೆ ಮುಂದಿನ ದಿನಗಳಲ್ಲಿ ಮಹಾಭಾರತ ನಡಿಬಾರ್ದು ಅಂತ. ಶ್ರಾವಣಿ, ಹೌದಮ್ಮ, ರಾಮಾಯಣಗಿನ ಮಹಾಭಾರತ ತುಂಬ ಭೀಕರವಾದದ್ದು. ಮಹಾಭಾರತದ ಯುದ್ಧದಲ್ಲಿ ಎಷ್ಟೋ ವಂಶಗಳು ನಿರ್ವಂಶ ಆಗೋಯ್ತು. ನಡಿಬಾರ್ದು ಅನಾಹುತ ಎಲ್ಲ ನಡೆದೋಯ್ತು. ಅಂಥ ಅನಾಹುತ ನಡಿಬಾರ್ದು ಅನ್ನೋ ಕಾರಣಕ್ಕೆ ನಾನು ಅವ್ರನ್ನ ಮನೆಗೆ ವಾಪಸ್ ಕಳಿಸ್ದೆ. ಅಲ್ವೇ, ಅವ್ರಿಲ್ಲಿದ್ದಿದ್ರೆ ಏನು ಅನಾಹುತ ಆಗ್ತಾ ಇತ್ತು? ಗೌಡ್ರು, ಅವ್ರ ಅಮ್ಮ ಕವಿತಾ ದಿನ ಬಂದು ಜಗಳ ಆಡ್ತಿದ್ರು ಅಂತನ? ಅದಕ್ಕಿಂತ ಮುಖ್ಯವಾದ ಒಂದು ಬೆಳವಣಿಗೆ ಅವ್ರ ಮನೆ ನಡೀತಿದೆ ಅಮ್ಮ. ಏನೇ ಅದು? ಗೌಡ್ರು ತಮ್ಮ ಸಮಸ್ತ ಆಸ್ತಿನೂ ಕವಿತಾ ಹೆಸರಿಗೆ ಬರೆಯೋದ್ರಲ್ಲಿದ್ರಂತೆ. ಅಲ್ಲ, ನಾಗಾರ್ಜುನ ಅಮ್ಮವರು ಗೌಡ್ರ ಆಸ್ತಿನ ಧಿಕ್ಕರಿಸ್ತಾನೆ ಅವ್ರು ಇಲ್ಲಿಗೆ ಬಂದಿದ್ದು. ನಾಗಾರ್ಜುನ ಅಂತೂ ನಿನ್ನ ದುಡಿದು ಸಾಕ್ಬೇಕು, ಸ್ವತಂತ್ರವಾಗಿ ಬದುಕಬೇಕು ಅಂತ ಕೆಲಸ ಹುಡ್ಕೊಂಡು ಹೋಗಿದ್ದಾನೆ. ತಾಯಿ ಮಗ ಇಬ್ಬರಿಗೂ ಗೌಡ್ರ ಆಸ್ತಿ ಮೇಲೆ ತೃಣ ಮಾತ್ರನೂ ಮೋಹ ಇಲ್ಲ. ನನಗೆ ಗೊತ್ತಿರೋ ಹಾಗೆ ನೀನು ಕಂಡೋರ ಆಸ್ತಿಗೆ ಆಸೆ ಪಡೋಳಲ್ಲ. ಅಲ್ಲಿಗೆ ನೀನು ಅವ್ರನ್ನ ವಾಪಸ್ ಮನೆ ಕಳ್ಸೋದಿಕ್ಕೆ ಕಾರಣ ಆಸ್ತಿ ಕವಿತಾ ಪಾಲಾಗುತ್ತೆ ಅನ್ನೋದಲ್ಲ. ಅವ್ರ ಮನೆಗೆ ಹೋಗೋದಿಕ್ಕೆ ಯಾವುದೇ ಸ್ಪಷ್ಟವಾದ ಕಾರಣನೂ ಹೇಳಿಲ್ಲ ನೀನು.
ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇದ್ರೆ ನೀವು ಮನೆಗೆ ಹೋಗಿ ಅಂತ ಅವ್ರು ಬಾಯಿ ತೆಗೆದಂಗೆ ಮಾಡಿ ಅವ್ರನ್ನ ವಾಪಸ್ ಮನೆಗೆ ಕಳಿಸ್ಬಿಟ್ಟೆ. ಯಾಕೆ ಹೇಗೆ ಮಾಡಿದೆ ಶ್ರಾವಣಿ? ಕವಿತಾ ನಿನ್ನ ಒಳಗೆ ಕರ್ಕೊಂಡೋಗಿ ಏನು ಹೇಳಿದ್ಲು? ಅವಳಂಥದ್ದೇನೂ ಹೇಳಿಲ್ಲ ಅಮ್ಮ. ಅವರಲ್ಲಿದ್ರೆ ಸುಮ್ಮನೆ ಅವ್ರಿಲ್ಲಿದ್ರೆ ತೊಂದರೆ ಅಂತ ಅಹಲ್ಯ ಮನೇಲಿ ಇರೋದಕ್ಕೆ ಏರ್ಪಾಡು ಮಾಡಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಕಾವೇರಮ್ಮನವ್ರನ್ನ ಒಪ್ಪಿಸ್ತಿದ್ದೆ. ಅಷ್ಟೆಲ್ಲ ಮಾಡಿದವಳು ಕವಿತನ ಹತ್ರ ಮಾತಾಡಿ ಬಂದ ತಕ್ಷಣ ಅವ್ರನ್ನ ವಾಪಸ್ ಮನೆಗೆ ಹೋಗೋದಕ್ಕೆ ಯಾಕೆ ಹೇಳಿದೆ ಅಂದರೆ ಇದಕ್ಕೆ ಕವಿತಾನೇ ಕಾರಣ. ಅವಳು ಏನೋ ನಿನಗೆ ಹೆದರಿಸಿದಾಳೆ. ಅಮ್ಮ, ಯಾರಿಗೋ ಗೊಡ್ಬೆದರಿಕಾಗೆ ಹೆದರ್ಕೊಳ್ಳೋಕೆ ಹೆದರ್ಪೋಕ್ಲಿ ನಾನು ನಿನ್ನ ಮಗಳು. ಹಾಗಾದರೆ ಕವಿತಾ ಕಣ್ ತುಂಬಿಕೊಂಡು ನಾಗಾರ್ಜುನ ಬಿಟ್ಕೊಡು ಅಂತ ಗೋಗರ್ದಿರ್ಬೇಕು. ಅದಕ್ಕೆ ನೀನು ಅಯ್ಯೋ ಪಾಪ ಅಂದ್ಕೊಂಡು ನಾಗಾರ್ಜುನ ತ್ಯಾಗ ಮಾಡೋದಕ್ಕೆ ಒಪ್ಕೊಂಡಿರ್ಬೇಕು. ಇಷ್ಟು ಈಸಿಯಾಗಿ ಬಿಟ್ಕೊಡೋದಕ್ಕೇನಮ್ಮ ನಾನು ಗೌಡ್ರ ವಿರೋಧ ಕಟ್ಕೊಂಡು ಗೌಡ್ರ ಮೇಲೆ ಸವಾಲು ಹಾಕಿ ನಾಗಾರ್ಜುನ್ಗೋಸ್ಕರ ಹೋರಾಡಿದ್ದು? ಯಾವುದೇ ಕಾರಣಕ್ಕೂ ಯಾವುದೇ ಆಮಿಷಗಳಿಗೂ ನಾಗಾರ್ಜುನ ಬಿಟ್ಕೊಡೋದಕ್ಕೆ ಸಾಧ್ಯನೇ ಇಲ್ಲಮ್ಮ. ನಾಗಾರ್ಜುನನ ಪಡ್ಕೊಳ್ಳೋದಕ್ಕೋಸ್ಕರ ಇನ್ನೂ 100 ಕುರುಕ್ಷೇತ್ರ ಯುದ್ಧಗಳು ನಡೆದ್ರು ನಾನು ಹೋರಾಡೋದಕ್ಕೆ ಸಿದ್ಧವಾಗಿದ್ದೀನಿ. ಅಂದಮೇಲೆ ನಾಗಾರ್ಜುನ್ ಯಾಕೆ ವಾಪಸ್ ಮನೆಗೆ ಕಳಿಸ್ದೆ? ಅವನು ಇಲ್ಲೇ ಇದ್ದಿದ್ರೆ ಹತ್ರದಲ್ಲೇ ಒಂದು ಒಳ್ಳೆ ಮುಹೂರ್ತ ನೋಡಿ ನಮ್ಮ ದೇವಸ್ಥಾನದಲ್ಲೇ ಮದುವೆಗೆ ಏರ್ಪಾಡು ಮಾಡ್ತಿದ್ದೆ. ಸುಲಭವಾಗಿ ಮುಗಿದು ಹೋಗೋ ವಿಷಯನ ಯಾಕೆ ಇಷ್ಟೊಂದು ಕಗ್ಗಂಡು ಮಾಡ್ಕೊಂಡೆ? ಅದಕ್ಕೆ ಕಾರಣ ಇದೆ ಅಮ್ಮ. ಏನೋ ಕಾರಣ ಇದೆ ಅಂತ ನನಗೆ ಗೊತ್ತು. ಅದೇನು ಅಂತ ಹೇಳೆ. ಕಾಲ ಬಂದಾಗ ಹೇಳಿ. ಶ್ರಾವಣಿ, ಯಾಕೆ ಬುದ್ಧಿಗೆ ಹಿಡಿತಾರ ಪದೇ ಪದೇ ಸಮಸ್ಯೆನ ತಂದ್ಕೊಳ್ತಿದ್ಯಾ? ಅಮ್ಮ, ಗೊತ್ತು ಬಿಡಮ್ಮ. ನೀನೇನೇ ಮಾಡಿದ್ರು ಸರಿಯಾಗೇ ಮಾಡಿರ್ತೀಯ, ಸರಿಯಾಗಿ ಕಾರಣಕ್ಕೆ ಮಾಡಿರ್ತೀಯ ಅಲ್ವಾ? ಅಮ್ಮ, ನೀನೇನು ಯೋಚನೆ ಮಾಡಬೇಡ, ಎಲ್ಲ ಒಳ್ಳೆಯದೇ ಆಗುತ್ತೆ. ಒಳ್ಳೊಳ್ಳೆ ಅವಕಾಶಗಳು ಬಂದಾಗೆಲ್ಲ ಒಳ್ಳೇದಾಗತ್ತೆ ಒಳ್ಳೇದಾಗತ್ತೆ ಅಂತ ಇರೋ, ಒಳ್ಳೇದಾಗತ್ತೆ. ಅಮ್ಮ, ಕೋಪ ಮಾಡ್ಕೋಬೇಡಮ್ಮ, ಪ್ಲೀಸ್ ಪ್ಲೀಸ್. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕರ್ಪೂರದ ಗೊಂಬೆ, ಕರ್ಪೂರದ ಗೊಂಬೆ. ಮತ್ತೆ ಯಾಕಾದ್ರೂ ಈ ಮನೆಗೆ ಬಂದ್ವೇನೋ ಅಂತ ಅನ್ನಿಸ್ತಾ ಇದೆ. ಹುಡ್ಕೊಂಡು ಈ ಹಾವು, ಚೇಳು, ಹಲ್ಲಿ ಇಂಥ ವಿಷ ಜಂತುಗಳ ಮಧ್ಯೆನೇ ಬಂದು ಸಿಕ್ಕಾಕೊಂಡಿದೀವೇನೋ ಅಂತ ಅನ್ನಿಸ್ತಾ ಇದೆ. ಯಾಕಪ್ಪ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಮತ್ತಿನ್ನೇನಮ್ಮ, ನಾವು ಮನೆಗೆ ಬರ್ತಿದ್ದಾಗೆ ನಮಗೆ ಯಾವ ತರ ಸ್ವಾಗತ ಸಿಕ್ತು ಅಂತ ನೀನೇ ನೋಡಿದ್ಯಲ್ಲ. ಇದ್ಯಾವುದು ಶ್ರಾವಣಿಗೆ ಅರ್ಥ ಆಗಲ್ಲ. ನಾವು ಹೋಗಲ್ಲ ಅಂದ್ರು ನಮ್ಮನ್ನು ಬಲವಂತ ಮಾಡಿ ಮನೆಗೆ ವಾಪಸ್ ಕಳಿಸ್ಬಿಟ್ರು. ಇಲ್ಲಿ ನಾವು ಅನುಭವಿಸೋ ಕಷ್ಟ ನಮಗೆ ತಾನೇ ಗೊತ್ತಿರತ್ತೆ. ಸಲ ಈ ಶ್ರಾವಣಿ ಏನ್ ಮಾಡ್ತಾಳೋ, ಯಾಕಾದ್ರೂ ಮಾಡ್ತಾಳೋ ಒಂದು ಗೊತ್ತಾಗಲ್ಲಮ್ಮ. ಶ್ರಾವಣಿ ಏನೇ ಮಾಡಿದ್ರು ಅದ್ರ ಹಿಂದೆ ಒಂದು ಒಳ್ಳೆ ಉದ್ದೇಶ ಇರುತ್ತೆ. ನಮ್ಗೆ ಒಳ್ಳೇದೇ ಆಗುತ್ತೆ. ನಾವು ನಿಜ ಒಳ್ಳೇದಾಗತ್ತೆ, ಆದ್ರೆ ಯಾವಾಗಮ್ಮ? ನಾವು 108 ಕಷ್ಟಗಳು ಅನುಭವಿಸಿದ ಮೇಲೆನೆ. ಈ ಶ್ರಾವಣಿ ಯಾವಾಗ್ಲೂ ಇಷ್ಟೇ ಅಮ್ಮ, ಈಸಿಯಾಗಿ ಸಾಲ್ವ್ ಆಗೋದನ್ನ ಕಾಂಪ್ಲಿಕೇಟ್ ಮಾಡ್ಬಿಡ್ತಾರೆ. ಈಗಲೇ ತಗೊಳಮ್ಮ, ಒಂದೆರಡು ದಿನ ಶ್ರಾವಣಿ ಮನೇಲೆ ಇದ್ದಿದ್ರೆ ನೀಟಾಗಿ ಪ್ಲಾನ್ ಮಾಡ್ಕೊಂಡು ಯಾವ್ದಾದ್ರು ದೇವಸ್ಥಾನದಲ್ಲೇ ಅವಳಿಗೆ ತಾಳಿ ಕಟ್ಟಿ ಮದುವೆ ಶಾಸ್ತ್ರನೆಲ್ಲ ಮುಗಿಸ್ಬಿಡೋದಾಗಿತ್ತಾ? ನಾಗಾರ್ಜುನ, ಏನ್ ಹೇಳ್ತಾ ಇದೀಯ ನೀನು? ಮದುವೆ ಅಂದ್ರೆ ತಮಾಷೆ ಅಂತ ಅನ್ಕೊಂಡಿದ್ಯಾ? ಮನೇಲಿ ದೊಡ್ಡವರಿದ್ದಾರೆ, ಅವ್ರ ಗಮನಕ್ಕೂ ತರ್ತೆ. ದೊಡ್ಡವ್ರ ತರ ದೊಡ್ಡ ಗುಣ ತೋರಿಸಿದ್ರೆ ಅವ್ರಿಗೆ ಹೇಳಿ ಅವ್ರ ಆಶೀರ್ವಾದ ತಗೊಂಡೆ ನಾವು ಮದುವೆ ಮಾಡ್ಕೋಬೋದಾಗಿತ್ತು. ಅಜ್ಜಿ ಮನೆಗೆ ಬಂದಾಗಿಂದ ಅಪ್ಪ ಅಜ್ಜಿ ಹಾಕಿ ತಾಳಕ್ಕೆ ಕುಣಿತಾ ಇದ್ದಾರೆ, ನೀನೇ ನೋಡ್ತಾ ಇದೆಯಲ್ಲ. ನಿಮ್ಮಪ್ಪ ಮೊದ್ಲೇ ನಾನು ಹಾಗೆ ಕಣೋ, ಅವ್ರ ತಾಯಿ ಹಾಕಿದ ಗೆರೆನ ಯಾವತ್ತೂ ದಾಟ್ತವ್ರಲ್ಲ. ತಾಯಿ ಹಾಕಿದ ಗೆರೆನ ದಾಟದೇ ಇರೋದು ಒಳ್ಳೆ ಮಕ್ಕಳು ಲಕ್ಷಣನೇ. ಆದ್ರೆ ಗೆರೆ ಹಾಕೋ ತಾಯಿ ಒಳ್ಳೆಯವಳಾಗಿರ್ಬೇಕಲ್ವಾ? ಅವಳು ನಿಂತರನೇ ಒಳ್ಳೆ ವಿಷಯಗಳಿಗೆ ಗೆರೆ ಹಾಕ್ಬೇಕಲ್ವಾ? ಎಲ್ಲಾ ತಾಯಂದ್ರು ನಿಂತರ ಇರಲ್ಲಮ್ಮ. ನಿಂತರ ತಾಯಿನ ಪಡ್ಕೊಂಬರೋಷ್ಟು ಪುಣ್ಯ ನಮ್ಮಪ್ಪ ಮಾಡಿಲ್ಲ. ನಿನ್ ತಾಯಿ ಬಗ್ಗೆ ನಿನಗೆ ಅಷ್ಟೊಂದು ಪ್ರೀತಿನ? ಯಾಕಮ್ಮ ಹಾಗೆ ಕೇಳ್ತೀಯ? ನನಗೆ ನೀನು ಅಂದ್ರೆ ಹೇಗೆ ಹೇಳಿ, ಅದನ್ನ ಮಾತುಗಳಲ್ಲಿ ವರ್ಣಿಸೋಕೆ ಆಗಲ್ಲಮ್ಮ. ಹಾಗಾದ್ರೆ ನಂದೊಂದು ಮಾತು ನಡೆಸ್ಕೊಡ್ತೀಯಾ? ಏನು? ನಾನು ಮದುವೆ ಆಗೋದಾದ್ರೆ ಈ ಮನೆ ಹಿರಿಯರ ಗಮನಕ್ಕೆ ತಂದು ಅವ್ರು ಒಪ್ಪಿಗೆ ತಗೊಂಡು ನಾನು ಮದುವೆ ಮಾಡ್ಕೋಬೇಕು ಅಂತನ? ಅದೊಂದು ಮಾತ್ರ ದಯವಿಟ್ಟು ಕೇಳ್ಬೇಡಮ್ಮ.
ಅಪ್ಪನ ಆಶೀರ್ವಾದ ನೆಚ್ಕೊಂಡ್ರೆ ಈ ಜನ್ಮದಲ್ಲಿ ನನ್ನ ಶ್ರಾವಣಿ ಮದುವೆ ಖಂಡಿತವಾಗ್ಲೂ ಆಗಲ್ಲ. ಅವ್ರ ಕನ್ಸು ಏನಿದ್ರು ನನ್ನ ಕವಿತಾ ಮದುವೆ ಮಾಡೋದು. ಅದಕ್ಕೋಸ್ಕರ ಅವರು ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿಯೋದಕ್ಕೆ ರೆಡಿ ಆಗಿದ್ದಾರೆ. ಅದಕ್ಕೆ ಆ ನಿಟ್ಟಲ್ಲಿ ಅವ್ರ ಹೆಜ್ಜೆ ಇಡೋದಕ್ಕೆ ಮುಂಚೆನೆ ನಾನು 4 ಹೆಜ್ಜೆ ಮುಂದಿಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಂದ್ರೆ ನಾಳೆನೆ ಶ್ರಾವಣಿನ ಎಲ್ಲಾದ್ರೂ ದೂರ ಕರ್ಕೊಂಡು ಹೋಗಿ ಯಾವ್ದಾದ್ರೂ ದೇವಸ್ಥಾನದಲ್ಲಿ ಮದುವೆ ಆಗ್ಬಿಡ್ತೀನಿ. ನನಗೆ ಗೊತ್ತಪ್ಪ, ನಿನಗೆ ಅಪ್ಪನ ಮೇಲೆ ಎಷ್ಟೇ ಕೋಪ ಅಸಮಾಧಾನಗಳಿದ್ರು ಅಪ್ಪಂಗೆ ಇಷ್ಟ ಇಲ್ದ ಇರೋ ಕೆಲಸ ನೀನು ಮಾಡಲ್ಲ. ನೀನು ಇಲ್ಲಿಂದಾನೇ ನನಗೂ ಶ್ರಾವಣಿಗೂ ಆಶೀರ್ವಾದ ಮಾಡ್ತೀಯಲ್ವೇನಮ್ಮ? ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಯಾವಾಗ? ನೀನು ಶ್ರಾವಣಿನ ಒಪ್ಪಿಸಿ ಆಮೇಲೆ ಮದುವೆ ಮಾಡ್ಕೊಂಡಾಗ. ಅಮ್ಮ, ನಿನ್ನ ಮಾತು ನಂಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಯಾರಿಗೂ ಹೇಳ್ದೆ ಕೇಳದೆ ಓಡ್ ಹೋಗಿ ಮದುವೆ ಆಗೋದಕ್ಕೆ ಶ್ರಾವಣಿ ಒಪ್ಪಲ್ಲ ಅಂತ ತಾನೇ ನೀನು ಹೇಳ್ತಾ ಇರೋದು. ಅದು ನನಗೂ ಚೆನ್ನಾಗಿ ಗೊತ್ತಿದೆ ಅಮ್ಮ. ಅದಕ್ಕೆ ಅವಳಿಗೆ ಯಾವ ವಿಷಯನೂ ಹೇಳಿದೆ ಅವಳನ್ನ ದೂರ ಕರ್ಕೊಂಡು ಹೋಗಿ ಮದುವೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತೀನಿ. ತಾಯಿ ಪ್ರೀತಿ ಅನ್ಕಂಡೀಷನಬಲ್ ಅಂತಾರೆ. ನೀನು ಕೂಡ ನಮ್ಮ ಮದುವೆಗೆ ಯಾವ ಕಂಡೀಷನು ಹಾಕದೆ ನಮಗೆ ಆಶೀರ್ವಾದ ಮಾಡ್ತೀಯಲ್ವೇನಮ್ಮ? ನಾನು ಯಾವ ತಪ್ಪು ಮಾಡ್ತಾ ಇಲ್ಲಮ್ಮ. ನೀನು ಇಷ್ಟಪಟ್ಟು ಹುಡುಗಿನೇ ಮದುವೆ ಮಾಡ್ಕೋತಾ ಇದ್ದೀನಿ. ಅಪ್ಪ ಒಪ್ಪಿಗೆ ಕೊಟ್ಟು ನಿಶ್ಚಿತಾರ್ಥ ಆಗಿದ್ದ ಹುಡುಗಿ ಜೊತೆನೇ ಮದುವೆ ಮಾಡ್ಕೋತಾ ಇದ್ದೀನಿ. ಅದಕ್ಕಿಂತ ಮುಖ್ಯವಾಗಿ ಸದ್ಗುಣ ಸಂಪನ್ನೆಯನ್ನೇ ಮದುವೆ ಮಾಡ್ಕೋತಾ ಇದ್ದೀನಿ. ನಾನು ಈಗ ಮದುವೆ ಮಾಡ್ಕೊಳ್ಳೋದು ತಡ ಮಾಡಿದ್ರೆ ನನ್ನ ಜೀವನದಲ್ಲಿ ಇನ್ಯಾವತ್ತೂ ನಾನು ಶ್ರಾವಣಿ ಮದುವೆ ಮಾಡ್ಕೊಳ್ಳೋದಕ್ಕಾಗಲ್ಲಮ್ಮ. ತಡ ಮಾಡಿದ್ರೆ ನಿನಗೂ ಶ್ರಾವಣಿಗೂ ಮದುವೆ ಆಗಲ್ಲ ಅಂತ ಯಾವ ಆಧಾರದ ಮೇಲೆ ಹೇಳ್ತಾ ಇದೆಯಾ? ಇನ್ನೇನಮ್ಮ, ನಾನು ಮನೆ ಬಿಟ್ಟು ಹೊರಗೆ ಬಂದಿದ್ದೀನಿ ಅಂದಾಗ್ಲೂ ನನ್ನನ್ನು ಪ್ರೀತಿಯಿಂದ ಮನೆ ಒಳಗೆ ಸೇರಿಸ್ಕೊಂಡು, ನೀನು ಮನೆ ಬಿಟ್ಟು ಹೊರಗೆ ಬಂದಿದ್ಯಾ ಅಂದಾಗ್ಲೂ ಅಷ್ಟೇ ಪ್ರೀತಿ ಗೌರವದಿಂದ ನಿನ್ನನ್ನು ಮನೆ ಒಳಗೆ ಸೇರಿಸ್ಕೊಂಡ್ಲು. ನೀನು ಹೇಳಿದಾಗೆ ಅಜ್ಜಿ ಬಂದಾಗ ಅಪ್ಪ ಬಂದಾಗ ಅವಳು ನಮ್ಮ ಪರವಾಗಿ ಮಾತಾಡಿದ್ದಾರೆ. ನಮ್ಮನ್ನ ಅವ್ರ ಮನೇಲೆ ಇಟ್ಕೊಳ್ತೀನಿ ಅಂತಾನೆ ಹೇಳಿದ್ದಾರೆ. ಆದ್ರೆ ಕವಿತಾ ಬಂದು ಅವಳ ಜೊತೆ ಮಾತಾಡ್ತಿದ್ದಾಗೆ ನಮ್ಮನ್ನ ಮನೆ ಕಳಿಸೋ ನಿರ್ಧಾರ ತಗೊಂಡಿದ್ದಾರೆ. ಯಾಕಮ್ಮ? ಅಲ್ಲಮ್ಮ, ಕವಿತಾ ಅಂತದ್ ಏನ್ ಹೇಳಿ ಇವಳು ಬಾಯಲ್ಲಿ ಈ ಮಾತು ಬರ್ಸಿದಾಳೆ. ಇವತ್ತು ಈ ಮಾತು ಹೇಳಿಸ್ದೊಳಗೆ ನಾಳೆ ನಾಗಾರ್ಜುನನ ನಾನು ಮದುವೆ ಮಾಡ್ಕೊಳಲ್ಲ ಅಂತ ಹೇಳಿಸೋದೇನು ಕಷ್ಟ ಆಗಲ್ಲ ಅಲ್ವಾ? ಅದಕ್ಕೆ ಶತಾಯ ಗತಾಯ ಶ್ರಾವಣಿನ ಯಾಮಾರ್ಸಾದ್ರು ನಾಳೆ ಅವಳನ್ನ ಮದುವೆ ಮಾಡ್ಕೋತೀನಿ. ಅದಕ್ಕೆ ನಿನ್ನ ಆಶೀರ್ವಾದ ನನ್ನ ಮೇಲೆ ಯಾವಾಗ್ಲೂ ಇರ್ಬೇಕಮ್ಮ. ಒಳ್ಳೇದಾಗ್ಲಿ ನಾಗಾರ್ಜುನ. ನೀನು ಶ್ರಾವಣಿ ಇಬ್ರು ಚೆನ್ನಾಗಿರ್ಬೇಕು. 100 ಕಾಲ ದೇವರು ನಿಮ್ಮಿಬ್ಬರನ್ನು ಚೆನ್ನಾಗಿಟ್ಟಿರ್ಲಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕರ್ಪೂರದ ಗೊಂಬೆ ಕರ್ಪೂರದ ಗೊಂಬೆ. ದಂಡಿಗೆ ಹೆದರಲಿಲ್ಲ, ದಾಳಿಗೆ ಹೆದರಲಿಲ್ಲ. ದೊಣ್ಣೆನಾಕಿನ ಅಪ್ಪನೆಗೆ ಹೆದರದ್ರಂತೆ. ನಮ್ಮಪ್ಪ ಹೋಗಿ ಕರೆದ್ರು ಬರ್ಲಿಲ್ಲ, ನಮ್ಮ ಅಜ್ಜಿ ಹೋಗಿ ಕರೆದ್ರು ಬರ್ಲಿಲ್ಲ. ಅಲ್ಲ ಕವಿತಾ, ನೀನ್ ಹೋಗಿ ಕರೆದ ತಕ್ಷಣ ನಮ್ಮಮ್ಮ ಮತ್ತೆ ನಾಗಾರ್ಜುನ ಕೀ ಕೊಟ್ಟು ಗೊಂಬೆ ತರ ಮನೆ ಕಡೆ ದಾರಿ ಹಿಡಿದ್ರಲ್ಲ, ಅದ್ ಹೇಗ್ ಸಾಧ್ಯ ಅಂತ. ಅಲಾರಾಮ್ ಟೈಮ್ ಫಿಕ್ಸ್ ಮಾಡ್ದ ಹಾಗೆ ಅವರು ಅರ್ಧ ಗಂಟೆಲೆ ಮನೆಗೆ ಬಂದ್ರಲ್ಲ, ಅದ್ ಹೇಗ್ ಸಾಧ್ಯ? ಅದೇನ್ ಮೋಡಿ ಮಾಡ್ದೆ ಕವಿತಾ? ಕವಿತಾ, ನೀನ್ ಮೋಡಿ ಮಾಡಿದ್ಯೋ ಅಥವಾ ಯಾವ್ದಾದ್ರೂ ಪುಡಿ ಹಾಕಿದ್ಯೋ? ಅಲ್ಲ, ತಾಯಿ ಮಗ ಇಬ್ರು ಈ ಮಾರಿಗೆ ಬಲಿ ಕೊಡಕ್ ರೆಡಿ ಆಗಿರೋ ಕುರಿಗಳ ತರ ಮನೆಗೆ ತಲೆ ತಗ್ಗಿಸ್ಕೊಂಡು ಬಂದ್ಬಿಟ್ರಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ನಂಗೆ ಅನ್ಸುತ್ತೆ ನೀನು ಆ ಕೊಳ್ಳೇಗಾಲದ ಕೃಷ್ಣಪ್ಪನ ಕೈಲಿ ಏನೋ ಮಾಟ ಮಂತ್ರ ಮಾಡಿಸ್ಕೊಂಡು ಬಂದಿದೀಯಾ ಅಂತ.